ದಾವಣಗೆರೆಯ ಪ್ರತಿಷ್ಠಿತ ಜೆಎಚ್ ಪಟೇಲ್ ಅಕಾಡೆಮಿ ಬಿಐಟಿ ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್ ದಾವಣಗೆರೆ ಅಡ್ಮಿಷನ್ ಓಪನ್ ನಾವ್. ಹಿಂದಿನ ಪ್ರೀತಿ ಮಾಡ್ತಾರೆ, ಮದ್ರಾಸಲ್ಲಿ ಹಿಂದಿ ಕನ್ನಡ ಹೇಳ್ಕೊಡ್ತಾ ಇಲ್ಲ ಅಂತೇಳಿ ಪುಕ್ಷಡೆ ಭಾಷಣ ಮಾಡ್ತಾರೆ ವಿರೋಧ ಪಕ್ಷದವ್ರು ಇವರೆಲ್ಲ. ಈಗ ದಾವಣಗೆರೆಗೆ ಬಂದು ಮುಸ್ಲಿಮ್ಸ್ ಅವ್ರನ್ನ ಆಲೈಕೆ ಮಾಡ್ತಾರೆ ಅಂತ ಇವ್ರಿಗೆ ಅಲೆ ಇದೆಯಾ? ಇವ್ರಿಗೆ ಕೂಡ ಯೋಗ್ಯತೆ ಇರಲಿಲ್ಲ. ಇವ್ರು ನಮ್ಮನ್ನು ಕಾಪಿ ಮಾಡಿ ಬೇರೆ ಕಡೆಗೆ ಹೋಗಿ ಕೊಡ್ತೀವಿ ಅಂತ ಹೇಳಿ ಮತ ಹಾಕ್ಸ್ಕೊಂಡು ಅವ್ರಿಗೆ ಕೈ ಕೊಟ್ಟಿದ್ದಾರಲ್ಲ ಬೇರೆ ಬೇರೆ ಕಡೆಗೆ. ಬೆವರು ಸುರಿಸಿ ಟ್ಯಾಕ್ಸ್ ಕಟ್ತಾರಲ್ಲ ಈ ರೈತರು, ಆ ಟ್ಯಾಕ್ಸ್ನ ಹಕ್ಕನ್ನು ಏನಾರು ಈ BJP ಅವ್ರು ಏನಾದ್ರು ಪ್ರತಿಪಾದಿಸಿದಾರ? ಹಾದಿ ಬೀದಿಯಲ್ಲಿ ಮಾತಾಡ್ತಕ್ಕಂಥ ಮಾನ ಮರ್ಯಾದೆ ಇಲ್ದಿರೋರು ಈ BJP ಅವರು. ಅವ್ರಿಗೆ ಒಂದೇ ಒಂದು ಗ್ಯಾರಂಟಿ, ನೀಚ ಬುದ್ಧಿ. ನಮಸ್ಕಾರ ವೀಕ್ಷಕರೇ, ಡಿಜಿಟಲ್ ಮಾಧ್ಯಮ ಇತಿಹಾಸದಲ್ಲೇ ಹೊಸ ಪ್ರಯತ್ನ. 4-5 ಜನ ಬೇರೆ ಬೇರೆ ಜಿಲ್ಲೆಯ ಹಿರಿಯ ಪತ್ರಕರ್ತರು ಸೇರಿ ದಾವಣಗೆರೆ ದಕ್ಷಿಣದ ಉಪಚುನಾವಣೆಯನ್ನು ಕವರ್ ಮಾಡ್ತಾ ಇದ್ವಿ. ನಮಗೊಂದು ಖುಷಿ ವಿಚಾರ, ರಾಜ್ಯದ ಹೆಮ್ಮೆಯ ಶಿಕ್ಷಣ ಸಚಿವರಾಗಿರುವಂಥ ಮಧು ಬಂಗಾರಪ್ಪ ಅವರು ಇವತ್ತು ಪ್ರಚಾರದಲ್ಲಿದ್ದರು. ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಸರ್, ಮೊದಲನೇದಾಗಿ ವೆಲ್ಕಮ್. ಥ್ಯಾಂಕ್ಸ್ ಯೋಗೇಶ್ ಅವರೇ. ಹೇಗೆ ನಡೀತಾ ಇದೆ? ಇಲ್ಲ, ಚೆನ್ನಾಗಿ ನಡೀತಾ ಇದೆ. ಯಾರಿಗೆ ವಿಶ್ವಾಸನ ಪಡ್ಕೊಂಡಿರ್ತಾರೆ ಮತದಾರರಲ್ಲಿ, ಅವ್ರಿಗೆ ಕೇಳೋ ಹಕ್ಕಿ ಯಾವಾಗಲೂ ಪಡ್ಕೊಂಡಿರ್ತಾರೆ. ಅದನ್ನ ಯಾವತ್ತೂ ಅಷ್ಟೇ, ನಾವು ಏನು ಮಾತನ್ನು ಉಳಿಸ್ಕೊಂಡಿರ್ತೀವಿ ಅವು ಮತನೂ ಉಳಿಸ್ಕೊಳ್ಳೋಂಥ ಅಧಿಕಾರ ನಮ್ಮ ಹತ್ರ ಇರುತ್ತೆ. ಆ ಚುನಾವಣೆ ಇವಾಗ ನಡೀತಾ ಇದೆ. ಹೌದು, 2023 ಸಾರ್ವತ್ರಿಕ ಚುನಾವಣೆ ನಂತರದಲ್ಲಿ ಫಸ್ಟು MP ಎಲೆಕ್ಷನ್ ಟೈಮಲ್ಲಿ ಸುರ್ಪುರದಲ್ಲಿ ಒಂದು ಬೈ ಎಲೆಕ್ಷನ್ ಆಯಿತು. ಆ ನಂತರದ ಲೋಕಸಭೆ ನಂತರದಲ್ಲಿ 3 ಬೈ ಎಲೆಕ್ಷನ್ ಆಯಿತು. ಈಗ ಮತ್ತೆರಡು ಬೈ ಎಲೆಕ್ಷನ್ ಬಂದಿದೆ. ಜನ ಕಾಂಗ್ರೆಸ್ ಪರವಾಗಿ ಇದ್ದಾರೆ ಅಂತ ಅನ್ನಿಸ್ತಿದೆಯಾ? 2028ಗೆ ದಿಕ್ಸೂಚಿ ಆಗುತ್ತಾ? ನಮ್ಮ ವಿರುದ್ಧವಾಗಿ ಯಾಕೆ ಇರಬೇಕು ಅಂತೇಳಿ ನಾವು ಪ್ರಶ್ನೆ ಹಾಕಬೇಕಾಗತ್ತೆ ನಿಮಗೆ. ನೀವು ಯಾಕೆ ಅಂತ ನೀವು ಪ್ರಶ್ನೆ ಹಾಕಿದರೆ ನಾವು ಉತ್ತರ ಕೊಡ್ಬೋದು. ಹೇಳಿ ಸರ್. ಯಾಕೆಂದರೆ 2023ರಲ್ಲಿ ಯಾವತ್ತೂ ಅಷ್ಟೇ ಮತ ಕೇಳಬೇಕಾದ್ರೆ ನಾವೊಂದು ಚುನಾವಣೆಯ ಪ್ರಣಾಳಿಕೆ ಇಟ್ಕೊಂಡಿರ್ತೀವಿ. ಪ್ರಣಾಳಿಕೆಯಲ್ಲಿ ಇಲ್ಲದೆ ಇರ್ತಕ್ಕಂಥದ್ದು ಕೂಡ ನಾವು ಕೇಳ್ತಾ ಹೋಗ್ತೀವಿ, ಯಾವಾಗಲೂ ಕೂಡ ಕಾರ್ಯಕ್ರಮ ಕೊಡ್ತಾ ಹೋಗ್ತೀವಿ. ಪ್ರಣಾಳಿಕೆಯಲ್ಲಿ ಹೇಳಿರೋದನ್ನ ಮಾಡಿದಾಗ ಅದನ್ನು ಮತವನ್ನು ಏನು ಪಡ್ಕೊಂಡಿರ್ತೀರಿ ಅದು ವಿಶ್ವಾಸವನ್ನು ಉಳಿಸ್ಕೊಂಡಂಗೆ ಅದು ಯಾವತ್ತೂ ಕೂಡ ಇರ್ತದೆ. ಅದನ್ನು ನನಗನ್ಸುತ್ತೆ, ನೀವು ಹಿಸ್ಟ್ರಿ ತಗೊಳ್ಳಿ, ಕಾಂಗ್ರೆಸ್ ಪಕ್ಷದ್ದು ಇರುತ್ತೆ. ಕೆಲವು ಸತಿ 200 ಕೊಟ್ಟಾಗ ಯಾವುದೋ ಒಂದು ಕಾರಣಾಂತರದಿಂದ ಒಂದು 5, 10, 15 ಆಗಿಲ್ಲದೆ ಇರ್ಬೋದು. ಅದಕ್ಕೆ ಕಾರಣವೂ ಇರ್ಬೋದು, ಅದಕ್ಕೆ ಸಮಯದ ಕೊರತೆಯೂ ಇರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಅದು ಆಗಬಾರ್ದು. ಆದರೂ ಕೂಡ ಅದಕ್ಕೆ ಪ್ರಯತ್ನ ಪಡಬೇಕು, ನುಣ್ಸ್ಕೊಂಡು ಹೋಗ್ತಕ್ಕಂಥ ಪ್ರಶ್ನೆ ಅಲ್ಲ. ಆದರೆ ಬಹುಮುಖ್ಯವಾಗಿ ನಾವು ಮತವನ್ನು ತಗೊಳ್ತಕ್ಕಂಥ ಸಂದರ್ಭದಲ್ಲಿ ಹೋದ ಸತಿ ಮನೆಗೆ ಹೋಗಿ ಒಂದು ಗ್ಯಾರಂಟಿ ಅಂತ ಹೋದ್ವಿ. ಗ್ಯಾರಂಟಿನ ಯಾರು ಟೀಕಾ ಟಿಪ್ಪಣಿ ಮಾಡಿದರು, ಇವತ್ತು ವಿಧಾನಸಭೆ ಒಳಗೆ ಅವರೇ ಅದನ್ನು ಮೆರಿತಾ ಇದ್ದಾರೆ, ಇನ್ನೂ ಬೇಕಾದಷ್ಟು ಕೊಡ್ರಿ ಬೇಕಾದರೆ ಅಂತೇಳಿ. ಇವ್ರಿಗೆ ಕೂಡ ಯೋಗ್ಯತೆ ಇರಲಿಲ್ಲ. ಇವ್ರು ನಮ್ಮನ್ನು ಕಾಪಿ ಮಾಡಿ ಬೇರೆ ಕಡೆಗೆ ಹೋಗಿ ಕೊಡ್ತೀವಿ ಅಂತ ಹೇಳಿ ಮತ ಹಾಕ್ಸ್ಕೊಂಡು ಅವ್ರಿಗೆ ಕೈ ಕೊಟ್ಟಿದ್ದಾರಲ್ಲ ಬೇರೆ ಬೇರೆ ಕಡೆಗೆ. ಅದನ್ನು ಉತ್ತರನೂ ಸ್ಟೇಟಲ್ಲಿ ನಾವು ಕೊಡ್ಬೋದು. ಆದರೆ 2023ರ ಪ್ರಣಾಳಿಕೆ ಉಪಾಧ್ಯಕ್ಷನಾಗಿ ನಾವು ಮೇಜರಾಗಿ 5 ಗ್ಯಾರಂಟಿಗಳನ್ನು ಮನೆಗೆ ಹೋಗಿ ಅವ್ರ ಹೆಸರು ಎಲ್ಲ ಬರೆಸಿ ಅದನ್ನೆಲ್ಲ ಕೊಟ್ಟಿದ್ದೀವೋ ಇಲ್ಲೋ. ಈಗ 1,20,000 1,20,000 ಕೋಟಿ ಇವತ್ತು ನೇರವಾಗಿ ಯಾವುದೇ ಥರ ಕಮಿಷನ್ ಇಲ್ಲದೆ ನೇರವಾಗಿ ಜನರಿಗೆ ಹೋಗಿರೋದು. ಇದು ಕಾರ್ಯಕ್ರಮ ಒಳ್ಳೇದು ಹೌದು ಅಲ್ವೋ? ಈಗ 2,000 ರೂಪಾಯಿ ಯಾಕೆ 2,000 ರೂಪಾಯಿ ಕೊಟ್ರಿ? ಅದನ್ನು ಶೋಕಿ ಕೊಟ್ಟು ಅದನ್ನೇ ಮಾಡ್ತಾರೆ BJP ಅವರು. 10,000 ಚುನಾವಣೆಗಿಂತ ಮುಂಚೆ ಕೊಟ್ಟರು ಬಿಹಾರಲ್ಲಿ, ನೀವು ಮೊನ್ನೆ ನೋಡಿದ್ರಿ. ಅದಾದಮೇಲೆ ಕೊಡ್ತಾರಾ? ಇನ್ನು 5 ವರ್ಷ ಕಾಯ್ಬೇಕು ಆ ಕಡೆ ಭಾಗದ ಜನರು. ಇಂಥ ನೀಚ ಬುದ್ಧಿ ಇದೆಯಲ್ಲ, ಅದು BJP ಅವ್ರಿಗೆ ಗೊತ್ತು. ಅವರಿಗೆ 10 kg ಅಕ್ಕಿ ಕೊಟ್ಟಿರೋಂಥ ಕಟ್ ಮಾಡ್ತಾರೆ. ಅವ್ರು ತುಂಬೋದೇನು? ಧರ್ಮ, ಜಾತಿ, ಭಾಷೆ. ಈಗ ಹೊಸದಾಗಿ ಅದರಲ್ಲಿ ನಿಮಗೆ ಬಡವ್ರಿಗೆ ಹೊಟ್ಟೆ ತುಂಬ್ತತಾ? ಬಡವ್ರಿಗೆ ಏನಾದ್ರು ಹೊಟ್ಟೆ ತುಂಬೋದು ನೀವು ನೋಡಿದ್ದೀರಾ? ಜಾತಿ ಧರ್ಮದಲ್ಲಿ ನಾವು ಕಚ್ಚಾಟ ಮಾಡಿ ಭೇದ ಭಾವವನ್ನು ಮಾಡಿ ನಮ್ಮ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪುಕ್ಷಟ ಕೊಡಲಿಲ್ಲ ಸಂವಿಧಾನನ. ಭಾಳ ಸ್ಟಡಿ ಮಾಡಿ ಅವ್ರ ಟೀಮ್ ಎಲ್ಲದು ಕೂಡ ಈ ಭಾರತ ದೇಶದಲ್ಲಿ ಇರ್ತಕ್ಕಂಥ ಸಂಸ್ಕೃತಿ, ಜಾತಿ, ಧರ್ಮ, ಭಾಷೆ ಎಲ್ಲರೂ ಸೇರಿ ನೀವು ಒಗ್ಗಟ್ಟಾಗಿರಬೇಕು ಅಂಥೇಳಿ ಫೆಡ್ರಲ್ ಸಿಸ್ಟಮಲ್ಲಿ ಮಾಡಿರೋದು. ಇವತ್ತು ಭಾಷೆಗೆ ಮಾತಾಡ್ತಾರೆ, ಧರ್ಮಕ್ಕೆ ಮಾತಾಡ್ತಾರೆ. ಅವ್ರು ಯಾರಾದರೂ ನಾನು ಅನ್ನ ಕೊಟ್ಟು ನಿಮಗೆ ಸಹಕಾರ ಮಾಡಿದ ಮತ ಕೊಟ್ಟಿದ್ದೀನಿ ಅಂತ ಕೇಳ್ಬಿಡ್ಲಿ ನೋಡೋಣ BJP ಅವ್ರದ್ದು ಇರು. ನಾವು ಮನೆಗೂ ಹೋಗಿ ಕೇಳ್ತೀವಿ, ಬರೀ ಭಾಷಣ ಮಾಡೋದಲ್ಲ, ಮನೆಗೂ ಕೂಡ ಹೋಗಿ ಹೇಳ್ತೀವಿ. ಆಮೇಲೆ ಈ ಕಡೆ ಭಾಗದಲ್ಲಿ ಅದು ಈ ಚುನಾವಣೆಯಲ್ಲಿ ದೇವರಾಜ ಅರಸು ಅವ್ರು ನೆನೆಸ್ಕೊಳ್ತಾರೆ, ನಮ್ಮ ತಂದೆ ಬಂಗಾರಪ್ಪಾಜಿಯವ್ರು ನೆನೆಸ್ಕೊಳ್ತಾರೆ. ಎದುರುಗಡೆ ಬೇಕಾದ್ರೆ ಒಂದು ಪ್ಯಾನ್ ಮಾಡಿ ಆ ತೋಟ ಯಾವಾಗಿಂದ ಸ್ಟಾರ್ಟ್ ಮಾಡಿದರು ಅಂತ 2091 ಮೇಲೆ. ಯಾಕೆ ಪುಕ್ಷಟ ಕರೆಂಟ್ ಯಾವುದೋ ಜಾತಿ ಧರ್ಮ ನೋಡಿದ್ರಾ? ಇಲ್ಲ ಅವರು ವಿರೋಧ ಪಕ್ಷದವರು ಅಂತ ಮಾಡಿದ್ವಿ. ಅವ್ರು ಯಾವ ಪಕ್ಷಕ್ಕೆ ಹಾಕಿದಾರೆ ಮತ ನಂಗೆ ಗೊತ್ತಿಲ್ಲ. ಆದರೆ ಅವ್ರ ತೋಟ ಹಸಿರಾಗಿರ್ಬೇಕು. ಅದೇ ಕಾಂಗ್ರೆಸ್ ಪಕ್ಷದ ಅವತ್ತಿನ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಂಗಾರಪ್ಪ ಅವರ ಮಾತು. ಇವತ್ತು ಹೋದಾಗ ಜನರು ಅದನ್ನು ನೆನೆಸ್ಕೊಳ್ತಾರೆ. ಗ್ರಾಮೀಣ ಕೃಪಾಂಕನ ನೆನೆಸ್ಕೊಳ್ತಾರೆ. ಅನ್ನಭಾಗ್ಯ ಅಂತಲ್ಲಿ ಸಿದ್ದರಾಮಯ್ಯವ್ರನ್ನ ಅನ್ನರಾಮಯ್ಯ ಅಂತ ಹೇಳ್ತಾರೆ. ಯಾಕೆ? ಮಾತು ಕೊಟ್ಟಾಗ ಇದೆಲ್ಲದೂ ಕೂಡ ಆಗ್ತದೆ. ಅದಕ್ಕೆ ನಾವೆಲ್ಲ ಇಲ್ಲಿ ಧೈರ್ಯವಾಗಿ ಕೇಳ್ಬೋದು. ಸರ್, ಈಗ ನೀವು
ಸಂವಿಧಾನದ ಬಗ್ಗೆ ಮಾತಾಡಿದ್ರೆ, ಆಮೇಲೆ ಗ್ಯಾರಂಟಿ ಯೋಜನೆಗಳು ಸರ್, ನಿಮ್ಮ ಪ್ರಣಾಳಿಕೆಯ ಇಂಪ್ಲಿಮೆಂಟೇಷನ್ ಬಗ್ಗೆ ಮಾತಾಡಿದ್ರೆ ವೋಟ್ ಆಗಿ ಕನ್ವರ್ಟ್ ಆಗ್ತವ ಸರ್? ಯಾಕಂತ ಹೇಳಿದ್ರೆ ಈಗ ಪ್ರಮುಖವಾಗಿ ಪ್ರಶ್ನೆ, ಈಗ ನೀವು ಈಗ ದಾವಣಗೆರೆ ದಕ್ಷಿಣ ಕ್ಯಾಂಪೇನಲ್ಲಿ ನೀವು ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದೀರಿ. ಈಗ BJP ಅವರು ಕಂಟಿನ್ಯೂಸ್ ಆಗಿ ಅದರ ನೆಗೆಟಿವ್ ಹೇಳ್ತಾ ಇದ್ದಾರೆ. ಏನು ಹೇಳ್ತಾರೆ? ದಿವಾಳಿ ಆಗ್ತಾ ಇದೆ, ಅಭಿವೃದ್ಧಿ ಕಾರ್ಯಗಳಾಗ್ತಾ ಇಲ್ಲ. ದಿವಾಳಿ ಯಾರು ಕಾರಣ ಅಂತ ಹೇಳಿ ಅವ್ರಿಗೆ ಏನಾದ್ರು ತಲೆ ಕೆಟ್ಟಿದೆ? ಅವ್ರಿಗೆ ಗೊತ್ತಾಗಲ್ಲ. ಅವರಿಗೆ GSTನ ವಿರೋಧ ಮಾಡಿದವರು ಇವರು GSTನ ಹಾಕಿದರು. GST ಹಾಕಿದ ಮೇಲೆ ನಮ್ಮ ಪಾಲನ್ನ 15,000 ಕೋಟಿ ಕೊಡಬೇಕಾಗಿತ್ತು. 15,000 ಕೋಟಿ ಯಾಕೆ ಕಟ್ ಮಾಡಿದ್ರಂತೆ? ಬರಗಾಲ ಬಂದಾಗ 2023ರಲ್ಲಿ ಇಡೀ ಮಂತ್ರಿಮಂಡಲ ಹೋಗಿ ಜಂತರ್ ಮಂತರೋ ಯಾವುದೋ ಡೆಲ್ಲಿಗೆ ಹೋಗಿ ನಾವು ಬೀದಿಯಲ್ಲಿ ಸ್ಟ್ರೈಕ್ ಮಾಡಿದ್ವಿ. ಹೋಗಿ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹಾಕಿದ್ವಿ. ಸುಪ್ರೀಂ ಕೋರ್ಟ್ ಕೇಸ್ ಹಾಕಿದ ಮೇಲೆ 4,500 ನಮ್ಮ ಬಡವರಿಗೆ, ರೈತರಿಗೆ ಬರಗಾಲಕ್ಕೆ ದುಡ್ಡು ಕೊಟ್ರಲ್ಲ. ಯಾಕೆ ಇಲ್ಲಿ ಸುಪ್ರೀಂ ಕೋರ್ಟ್ ನಡೆಸ್ತತ ಈ ದೇಶನ? ಇಲ್ಲಾಂದರೆ ನರೇಂದ್ರ ಮೋದಿಯವರ ಪ್ರಧಾನಮಂತ್ರಿ ಇದ್ರೊಳಗೆ ನಡೆಸ್ತತ? ನಾನು ಅವ್ರಿಗೆ ಕೇಳಬೇಕಲ್ಲ. ನೀವು ಬೆವರು ಸುರಿಸಿ ಇವ್ರು ಹಿಂದಿ ಬಗ್ಗೆ ಮಾತಾಡ್ತಾರೆ. ಇವರು ಹಿಂದಿ ಬಗ್ಗೆ ಬೆವರು ಸುರಿಸಿ ಟ್ಯಾಕ್ಸ್ ಕಟ್ತಾರಲ್ಲ ಈ ರೈತರು, ಆ ಟ್ಯಾಕ್ಸ್ನ ಹಕ್ಕನ್ನು ಏನಾದ್ರು ಈ BJP ಅವರು ಏನಾದ್ರು ಪ್ರತಿಪಾದಿಸಿದಾರಾ? ಅದನ್ನು ಬಹಳ ಮುಖ್ಯ ಆಗ್ತದೆ. ಭಾಷಣ ಮಾಡೋದು, ಟೀಕಾ ಟಿಪ್ಪಣಿಯನ್ನು ತಗೊಳ್ಳೋಣ, ನನಗೇನು ಅದೇನು ಹೊಸದೇನಲ್ಲ, ಅದು ಭಾಳ ಹಳೇದು. ಆ ಟೀಕಾ ಟಿಪ್ಪಣಿ ಅರ್ಥ ಇರಬೇಕು, ನಾಳೆ ಅದು ಪರಿವರ್ತನೆ ಆಗಬೇಕು. ಇಂಥ ಬಡವರಿಗೆ ಮನೆ ಕೊಟ್ಟಿರ್ತಕ್ಕಂಥದ್ದು, ಇಲ್ಲಿರ್ತಕ್ಕಂಥ ಕಲ್ಚರ್ನ, ಭಾಷೆನ, ನೆಲ ಜಲ ಭಾಷೆ. ಯಾಕೆ ನೆಲ ಜಲ ಭಾಷೆ ಅಂತಾರೆ? ಫೆಡ್ರಲ್ ಸಿಸ್ಟಮಲ್ಲಿ ನಮ್ಮ ದೇಶ ಡಿವೈಡ್ ಆಗಿರ್ತಕ್ಕಂಥದ್ದು. BJP ಅವರು ನಾನು ಹೇಳ್ತೀನಿ ಕೇಳಿ, ಯಾರಿಗಾರು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನೀವು ಯಾವ್ದಾದ್ರು ಮನೆಗೆ ಹೋಗಿ ಏನಾದರೂ ಅವ್ರಿಗೆ ಅನುಕೂಲ ಆಗ್ತಾಯಿದೆ, ಸುಖವಾಗಿ ಮಲಗ್ತಾ ಇದ್ದಾರೆ, ಒಂದು ಸ್ವಲ್ಪನಾದರೂ ಕಷ್ಟ ಇರ್ಬೋದು ಎಲ್ಲರಿಗೂ, ಅದು ಬರೀ ಕಾಂಗ್ರೆಸ್ ಪಕ್ಷದಿಂದ. BJP ಅವ್ರದ್ದು ಕಾರ್ಯಕ್ರಮ ಒಂದು ಹೇಳಿಬಿಡ್ರಿ ನೋಡೋಣ. ನಾವು 7 kg ಅಕ್ಕಿ ಕೊಟ್ಟಾಗ 2 kg ಕಟ್ ಮಾಡಿದರು. ಆಯಿತು, ನೀವು ಒಂದು ಮಾತು ಹೇಳಿದರೆ ನಿಮಗೆ ಓಟ್ ಬರುತ್ತಾ ಅಂಥೇಳಿ, ನೀವು ಗ್ಯಾರಂಟಿದು ಬರುತ್ತಾ ಅಂತ. ಶಿಗ್ಗಾವಲ್ಲಿ ಏನಾಯಿತು? ಪಲ್ಟಿ ಹೊಡೆದ್ರಲ್ಲ ಬೊಮ್ಮಾಯಿಯವ್ರ ಮಕ್ಕಳು, ಪಲ್ಟಿ ಹೊಡೆದ್ರಲ್ಲ. ಯಾಕೆ? ಯಾರ್ದದು ಕ್ಷೇತ್ರ? ಚನ್ನಪಟ್ಟಣ ಯಾರ್ದು ಕ್ಷೇತ್ರ? ಇಬ್ಬರು ಮುಖ್ಯಮಂತ್ರಿಗಳ ಮಕ್ಕಳು ನಿಂತವರು. ಅಲ್ಲಿ ಯಾರು ನಿಂತವರು? ಹಿಂದಿನ ಪ್ರೀತಿ ಮಾಡ್ತಾರೆ. ಮದ್ರಾಸಲ್ಲಿ ಹಿಂದಿ ಕನ್ನಡ ಹೇಳ್ಕೊಡ್ತಾ ಇಲ್ಲ ಅಂತೇಳಿ ಪುಕ್ಷಟೆ ಭಾಷಣ ಮಾಡ್ತಾರೆ ವಿರೋಧ ಪಕ್ಷದವ್ರು ಇವರೆಲ್ಲ. ಈಗ ದಾವಣಗೆರೆಗೆ ಬಂದು ಮುಸ್ಲಿಮ್ಸ್ ಅವ್ರನ್ನ ಆಲೈಕೆ ಮಾಡ್ತಾರೆ ಅಂತಾರೆ. ಇವರಿಗೆ ತಲೆ ಇದೆಯಾ? ಏನು ದಡ್ರು ಅಂದ್ಕೊಂಡಿದ್ದಾರೆ ನಮ್ಮ ರಾಜ್ಯದ ಜನರು? ಇದನ್ನು ಇಂಥದ್ದನ್ನ ಚರ್ಚೆ ಮಾಡಬೇಕು. ಆವಾಗ ನಾವು ಆಯಿತು, ನಾವು ಚರ್ಚೆ ಮಾಡ್ತೀವಿ, ಬೀದಿಯಲ್ಲಿ ನಿಂತು ಚರ್ಚೆ ಮಾಡೋದಕ್ಕೆ ರೆಡಿ ಇದ್ದೀವಿ. ಯಾಕೆ ನಾವು ಧೈರ್ಯವಾಗಿ ಮತ ಕೇಳ್ತೀವಿ ಅಂದರೆ, ಆ ಮತ ಕೇಳ್ತಕ್ಕಂಥ ಹಕ್ಕನ್ನು ಉಳಿಸ್ಕೊಂಡಿದ್ದೀವಿ. ಭಾಳ ಮುಖ್ಯ. ಸೋಲಿದ್ದೇ ಇರುತ್ತೆ, ಗೆಲ್ಲಿದ್ದೇ ಇರುತ್ತೆ, ಪರವಾಗಿಲ್ಲ ಬಿಡಿ. ಕೆಲವು ಸತಿ ಹಣೆ ಬರೋಕ್ಕೆ ನಾನೇ ಸೋತಿದ್ದೀನಿ, ನಾನು ತಪ್ಪು ಮಾಡಿದೆ, ಸೋತೆ ಅಂತೇಳಿ ನನಗೂ ಕೂಡ ಅಂದ್ಕೊಳ್ತೀನಿ. ಹಾಗಾದ್ರೆ ಓಡೋಗ್ಬಿಡ್ಲಾ? ಇಲ್ಲ, ಪ್ರಯತ್ನ ಪಡೋದು ನನ್ನ ವಾಪಸ್ಸು. ನಮಗೆಲ್ಲ ಗೆಲ್ಲಿಸಿದ್ದಾರೆ, ಗ್ಯಾರಂಟಿಗಳು ಗೆದ್ದಿದ್ದಾವೆ. ಯಾರ್ಯಾರು ಟೀಕಾ ಟಿಪ್ಪಣಿ ವಿಧಾನಸಭೆಯಲ್ಲಿ ಮಾಡಿದ್ರು ಅವರೆಲ್ಲರೂ ಕೂಡ ನಾವೇನು ವಿರೋಧಿಗಳಲ್ಲ ಗ್ಯಾರಂಟಿದು ಅಂತ ಹೇಳ್ತಾರೆ. ಇದಕ್ಕೆ ಏನಂತೀರಿ? ಅವ್ರದ್ದೇ ತಗೊಳ್ಳಿ, ಎಲ್ಲ ಹಿಂದಿಂದೆಲ್ಲ ರಿಮೈಂಡ್ ಮಾಡಿ ಹಾಕಿ. ನಾವು ಮಾತು ಹೇಳಿದ ಮೇಲೆ ಮುಂದುವರೆದಿದ್ದೇವೆ ಹೊರತು ಹಿಂದೆ ಬಂದು ಈ ಬಡವರಿಗೆ ಮೋಸ ಮಾಡ್ತಕ್ಕಂಥ ಪದ್ಧತಿ ಇಲ್ಲ. ಸರ್, ನಮಗೆ ಗೊತ್ತಿದೆ, ಅದೇ ಗ್ಯಾರಂಟಿಯಿಂದ ಸರ್ಕಾರಕ್ಕೆ ಜನಗಳಿಗೆ ಉಪಯೋಗ ಆಗಿದೆ ಅನ್ನುವಂಥದ್ದು ಒಂದಷ್ಟು ಮಾತಿದೆ, ಆಗ್ತಾನೂ ಇದೆ. ಅದ್ರ ಜೊತೆಗೆ ಇಲ್ಲಿಗೆ ದಾವಣಗೆರೆ ನೋಡಿದಂಥ ಸಂದರ್ಭದಲ್ಲಿ ಶಾಮನೂರು ಕುಟುಂಬದಿಂದ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಆಗಿದೆ ಅನ್ನೋದು ಕೂಡ ಒಂದು ಕಡೆ. ಆದರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಚರ್ಚೆ ಆಗ್ತಿರುವಂಥದ್ದು ನಿಮಗೆ ಗೊತ್ತಿರೋ ಹಾಗೆ ಈ ಮುಸ್ಲಿಂ ವೋಟಿಂಗ್ ಬಗ್ಗೆ ನಿಮಗೆ ಗೊತ್ತಿದೆ ಸರ್. ಒಂದು ನಿಮಿಷ ಬಂದೆ, ಯಾಕಂತ ಹೇಳಿದರೆ ಇಲ್ಲ ಈ ಸರಿ ಆಪೋಸ್ ಆಗಿದ್ದಾರೆ, ಹೀಗೆ ಒಂದಷ್ಟು ಬೇರೆ ಥರದ ವೋಟ್ ಡಿವೈಡ್ ಆಗುತ್ತೆ ಅನ್ನೋಂಥದ್ದು ಸಾಕಷ್ಟು ಚರ್ಚೆ ಆಗ್ತಿದೆ ಸರ್. ನೀವು ನೋಡಿದಂತೆ ಒಂದಷ್ಟು ಲೀಡರ್ಸ್ ಜೊತೆ ಕಾಂಟ್ಯಾಕ್ಟಲ್ಲಿದ್ದೀರಿ, ಬೇರೆ ಬೇರೆ ಜನರುಗಳ ಜೊತೆ ಕಾಂಟ್ಯಾಕ್ಟ್ ಇದ್ದೀರಿ, ಮುಸ್ಲಿಂ ಸಮುದಾಯದಲ್ಲಿ. ಸರ್, ನಿಮಗೆ ನೋಡಿದಂತೆ ಎಷ್ಟು ವಿಶ್ವಾಸ ಇದೆ ಅನ್ನೋದು? ಸಂಪೂರ್ಣವಾಗಿ ವಿಶ್ವಾಸ ಇದೆ. ಅವ್ರು ಕೇಳ್ತಕ್ಕಂಥ ಹಕ್ಕು ಕಾಂಗ್ರೆಸ್ಸಲ್ಲಿ ಯಾವತ್ತೂ ಕೂಡ ಪಡೆದಿದ್ದಾರೆ. ಏನು ಕಾಂಗ್ರೆಸ್ಸಲ್ಲಿ ಅವ್ರೇನು ಕೇಳೋದು ತಪ್ಪು ಅಂತ ಹೇಳಿ ಯಾರು ಹೇಳಿಲ್ಲಲ್ಲ. ಅವ್ರು ಕೇಳ್ತಕ್ಕಂಥ ನಿರ್ಧಾರಗಳನ್ನು ಹೈಕಮಾಂಡಿಗೆ ಕೊಟ್ಟಾಗ, ಹೈಕಮಾಂಡ್ಗಳು ಇಂಥ ತೀರ್ಮಾನ ಮಾಡಿದಾಗ ಅದು ಯಾವುದೋ ಜಾತಿ ಆಧಾರದ ಮೇಲೆ ಮಾಡೋದಿಲ್ಲ. ಸ್ವಾಭಾವಿಕವಾಗಿ ಶಾಮನೂರು ಶಿವಶಂಕರಪ್ಪರು ಹಿರಿಯರು, ಅವರ ಕುಟುಂಬಕ್ಕೆ ಕೊಡಬೇಕು ಅಂತೇಳಿ ಕುಟುಂಬ ರಾಜಕಾರಣಕ್ಕೆ ಕೊಟ್ಟಿಲ್ಲ. ಅವ್ರಿಗೆ ಅವರಿಗೆ ಸಮರ್ಥನೆ ಇದೆ ಅಂತೇಳಿ ಇವತ್ತು ಕೊಟ್ಟಿದ್ದಾರೆ. ಓಕೆನಾ? ಯಾರ್ಯಾರು ಭಾಷಣ ಮಾಡ್ಕೊಂಡು ಹೋಗಿದ್ದಾರೆ BJPಯವರು, ಇವ್ರದ್ದು ಕುಟುಂಬ ರಾಜಕಾರಣ ಅಂತೇಳಿ. ಏನು ಯಡಿಯೂರಪ್ಪರ ಮಕ್ಕಳು ಪುಕ್ಷಟೆ ಗೆಲ್ಲಿಸಿದ್ರಂತ ಜನರು, ಓಟ್ ಹಾಗೆ ನಿಲ್ದೆ ಗೆದ್ದು ಬಿಡ್ತಾರಂತ ಯಾರು ಹೇಳಿದ್ದು ನಿಮಗೆ? ಕುಮಾರಸ್ವಾಮಿಯವರು ಕುಟುಂಬದಲ್ಲಿ ಇಲ್ವೇ? ತಾತ ಮಕ್ಕಳು. ನಾವೇನು ದ್ವೇಷ ಮಾಡ್ತಾ ಇಲ್ಲಲ್ಲ. ಜನರ ಆಯ್ಕೆ ಯಾರಿಗೆ ಬೇಕಾದ್ರೆ ಮಾಡ್ತಾರೆ, ಪಕ್ಷದ ಆಯ್ಕೆ ಯಾರಿಗೆ ಬೇಕಾದ್ರೆ ಕೊಡ್ತಾರೆ. ಆದರೆ ಅವರ ನೋವನ್ನು ಅರ್ಥ ಮಾಡಿಕೊಂಡು ಅವ್ರಿಗೂ ಕೂಡ ವಿಶ್ವಾಸ. ಶಿಗ್ಗಾವಲ್ಲಿ ಯಾರಿಗೆ ಕೊಟ್ಟಿರೋದು? ಶಿಗ್ಗಾವಲ್ಲಿ ಯಾರಿಗೆ ಕೊಟ್ರಿ? ಭರತ್ ಬೊಮ್ಮಾಯಿ. ಹಾಂ, ಅಲ್ಲ, ಅವರು ಭರತ್ ಬೊಮ್ಮಾಯಿ ಕೊಟ್ಟರು.
ಮೈನಾರಿಟಿ ಅವ್ರಿಗೆ ಕೊಟ್ವಿ. ಇಲ್ಲಿ ಕೂಡ ಗೊಂದಲ ಇತ್ತು ಇಲ್ಲ ಅಂತ ಹೇಳಲ್ಲ, ಗೊಂದಲ ಈಗಲೂ ಕೂಡ ಇರ್ಬೋದು. ಅದು ಶಮನ ಆಗ್ತದೆ. ಮಾತಾಡಿದ್ದಾರೆ, ಕೆಲವರು ಇನ್ನೂ ಕೂಡ ಮುಂಚ್ಕೊಂಡಿರ್ತಾರೆ. ಆದರೂ ಕೂಡ ಯಾವತ್ತೂ ಕೂಡ ಇಲ್ಲ, ಎಲೆಕ್ಷನ್ ಮೇಲೆ 100% ಆಗೋದೇ ಇಲ್ಲ. ನೀವೇನೇ ಮಾಡಿ ಅದು ವಿಶ್ವಾಸದಿಂದ ಅವರ ಮುಂಚೂಣಿಯಲ್ಲಿ ಬಂದು ಅವರೇ ಅದೇನು ಗೊಂದಲವನ್ನು ಶಮನ ಮಾಡ್ತಕ್ಕಂಥದ್ದು ಆ ಧರ್ಮದವರು ಅವ್ರು ಮಾಡ್ತೀವಿ ಅಂತೇಳಿ ಒಪ್ಕೊಂಡಿದ್ದಾರೆ. ನಾವು ಕೂಡ ಅವರಿಗೆ ನೇರವಾಗಿ ಈಗ ತಾನೇ ಆರಿಫ್ ಅಂತ ಹೇಳಿ ಈಗ ಮೈನಾರಿಟಿ ಅಧ್ಯಕ್ಷರು ನನ್ನ ಜೊತೆನೇ ಇದ್ದರು. ಈಗ ಜಸ್ಟ್ ನೀವು ಅವ್ರ ಹತ್ರ ಮಾತಾಡ್ಬೋದಾಗಿತ್ತು. ಫಸ್ಟ್ ಬೂತಿಗೆ ಹೋದಾಗ ಅವರೇ ಇದ್ದಿದ್ದು, ಅವರೇ ನಮ್ಮನ್ನೆಲ್ಲ ವೆಲ್ಕಮ್ ಮಾಡಿದ್ದು. ಯಾಕೆ ಮಾಡ್ತಾರೆ? ತಲೆ ಕೆಟ್ಟ ಮಾಡ್ತಾರೆ. ಯಾರು ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ಅಂದರೆ BJPಯವರು. ಅವ್ರಿಗೆ ಇನ್ನೇನು ಇಲ್ಲೇ ಇಲ್ಲ. ಗ್ಯಾರಂಟಿಗಳಲ್ಲಿ ದುಡ್ಡು ಕೊಟ್ಟಿಲ್ಲ ನಿಮಗೆ ಅಂತ ಯಾರಿಗಾರು ಈ ಜಿಲ್ಲೆಯಲ್ಲಿ ಈ ರಾಜ್ಯದಲ್ಲಿ ಕೇಳಿಬಿಡ್ಲಿ ನೋಡೋಣ. ಯಾರಾದ್ರು ಹೌದು ನನಗೆ ದುಡ್ಡು ಬರಲಿಲ್ಲ ಅಂತ ಬಡವ್ರು ಯಾರಾದ್ರು ಸುಳ್ಳು ಹೇಳಿ ನೋಡೋಣ. ಇವ್ರು ಬೇಕಾದ್ರೆ ಸುಳ್ಳು ಹೇಳ್ಬಿಡ್ತಾರೆ, ನಮ್ಮ ಮನೆಗೆ ಯಾರೂ ಬಂದಿಲ್ಲ. ಅವ್ರ ಡ್ರೈವರ್ಸು, ಅವ್ರ ಮನೇಲಿ ಆಳು ಎಲ್ಲರೂ ಕೂಡ ಬದುಕ್ತಾ ಇರೋದು ಸಿದ್ದರಾಮಯ್ಯವರ ಈ ಗ್ಯಾರಂಟಿ ಯೋಜನೆಗಳಿಂದ. ಅವ್ರ ಪುಕ್ಷಟೆ ಕರೆಂಟು BJPಯವ್ರ ಮನೇಲೂ ಕೂಡ ಇವತ್ತು ಏನಾರು ಹೊಲ ಹಸರಾಗಿದೆ ಅಂದರೆ ಕಾಂಗ್ರೆಸ್ ಪಕ್ಷದಿಂದ ಬಂಗಾರಪ್ಪವ್ರು ಕೊಟ್ಟಿರೋದು ಅವತ್ತು ಮರೆಯೋಕ್ಕಾಗಲ್ಲ. ಅದಕ್ಕೆ ಯಾವಾಗಲೂ ಕೂಡ ನಾವು ಧೈರ್ಯವಾಗಿ ಮತ ಕೇಳ್ತಕ್ಕಂಥ ಸಂದರ್ಭದಲ್ಲಿ ನುಂಚಿ ಹೋಗ್ತಕ್ಕಂಥದ್ದಲ್ಲ, ಧೈರ್ಯವಾಗಿ ವಿಶ್ವಾಸದಿಂದ ಕೇಳಬೇಕಾಗತ್ತೆ. ನಮ್ಮ ಕರ್ತವ್ಯ ನಾವು ಮಾಡಿದ್ದೀವಿ. ಒಬ್ಬ ಶಿಕ್ಷಣ ಸಚಿವನಾಗಿ ಭಾಳ ಒಂದು ದೊಡ್ಡ ಇಲಾಖೆಯನ್ನು ಕೂಡ ನಾವು ನಡೆಸ್ತಕ್ಕಂಥ ಭಾಳ ದೊಡ್ಡ ಸಮಸ್ಯೆ ಇರೋ ಇಲಾಖೆ ಒಂದು ಹಂತಕ್ಕೆ ತಂದಿದ್ದೀವಿ. ಇನ್ನೂ 80% ಸರಿ ಮಾಡೋದಿದೆ. ಹಂತವಾಗಿ ಸರಿ ಮಾಡ್ತಕ್ಕಂಥ ವಿಶ್ವಾಸ. ಎಂಡ್ ಆಫ್ ದ ಡೇ ಒಳ್ಳೆ ಕ್ವಾಲಿಟಿ ಆಫ್ ಎಜುಕೇಷನ್ನ ಮಕ್ಕಳಿಗೆ ಸಮಾನತೆಯ ಶಿಕ್ಷಣವನ್ನು ಎಲ್ಲ ಮಕ್ಕಳಿಗೂ ಸಿಗಬೇಕು ಅನ್ನೋದು ಸಿದ್ದರಾಮಯ್ಯ ಅವರ ಒಂದು ಕನಸು, DK ಶಿವಕುಮಾರ್ ಅವ್ರ ಕನಸು. ಅದು ನನಸು ಮಾಡೋದಕ್ಕೆ ನನಗೆ ಕೊಟ್ಟಿದ್ದಾರೆ, ನಾವು ಮಾಡ್ತೀವಿ. ಎಸ್ ಸರ್, ಈಗ ಬಾಗಲಕೋಟೆ ಮೇಲೆ ದಾವಣಗೆರೆ ದಕ್ಷಿಣ ವಿಧಾನಸಭೆ ಚುನಾವಣೆ ಇದೆ. ಇದು ಕಾಂಗ್ರೆಸ್ ಮತ್ತು BJP ಚುನಾವಣೆ ಅಲ್ಲ. ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ವರ್ಸಸ್ DK ಶಿವಕುಮಾರ್ ಚುನಾವಣೆ ಅಂತೇಳಿ BJPಯವರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಎಷ್ಟು ಮಟ್ಟಿಗೆ ಇದು ಸರಿ ಅಂತೇಳಿ? ಯತ್ನಾಳ್ ಅವರು BJP ಪರವಾಗಿ ಭಾಷಣ ಮಾಡ್ತಾರೆ. ಹೋಗ್ಬೇಕಾದ್ರೆ ಯಾರಿಗೆ ಉಗಿತಾರೆ? ಯಡಿಯೂರಪ್ಪ ಮತ್ತು ಅವ್ರ ಮಕ್ಳಿಗೆ ಉಗಿತಾ ಇಲ್ವಾ? ಫಸ್ಟ್ ಅದನ್ನ ರಿಪೇರಿ ಮಾಡ್ಕಿನಕ್ಕೆ ಹೇಳ್ರಿ. DK ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಒಂದೇ ವೇದಿಕೆ ಮೇಲೆ ಭಾಷಣ ಮಾಡಿ ಮತ ಕೇಳ್ತಾ ಇದ್ದಾರೆ ಒಂದೇ ಪಕ್ಷಕ್ಕೆ. ಹಿಗ್ಗಾಮುಗ್ಗ ಯತ್ನಾಳ್ ಅವರನ್ನು, ಸಾರಿ ಟು ಯೂಸ್ ದಿಸ್ ವರ್ಡ್, ನಾಯಿ ಥರ ಬೈತಾ ಇದ್ದಾರಪ್ಪ. ಅದಕ್ಕೇನು ಭಾಷೆ ಒಂದು ಕಂಟ್ರೋಲ್ ಐತಾ? ನೀವೇ ಕೆಲಸತಿ ಟುಂಕ್ 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 ಅಂತ ಹಾಕ್ಬೇಕು. ಅಷ್ಟು ವರ್ಸ್ಟಾಗಿ ಹಿಗ್ಗಾಮುಗ್ಗ ಬರೀತಾರೆ. ನನಗೂ ಬರ್ತೈತೆ ಅದು. ಒಬ್ಬ ಶಿಕ್ಷಣ ಸಚಿವನಾಗಿ ನಾವು ಮಾತಾಡಬಾರ್ದು ಅಂತ ಹೇಳ್ತೀವಿ. ಇದನ್ನು ಹಾದಿ ಬೀದಿಯಲ್ಲಿ ಮಾತಾಡ್ತಕ್ಕಂಥ ಮಾನ ಮರ್ಯಾದೆ ಇಲ್ಲದೆ ಇರೋರು ಈ BJPಯವರು. DK ಅವ್ರ ಬಗ್ಗೆ, DK ಶಿವಕುಮಾರ್ ಅವ್ರ ಬಗ್ಗೆ, ಸಿದ್ದರಾಮಯ್ಯ ಅವ್ರ ಬಗ್ಗೆ, ಅವರಿಬ್ಬರು ಕೂಡ ಈ ರಾಜ್ಯದ ಎರಡು ಕಣ್ಣಿದ್ದಂಗೆ. ನಮಗೆಲ್ಲರಿಗೂ ಕೂಡ ದಾರಿ ದೀಪ ಅವರು ತೋರಿಸ್ತಾ ಇದ್ದಾರೆ. ಆ ದಾರಿನ ಮುಂದೆ ತೊಗೊಂಡು ಹೋಗ್ಬೇಕಾಗತ್ತೆ. ಅದನ್ನು ಮಾಡಬೇಕು ಹೊರತು ಟೀಕಾ ಟಿಪ್ಪಣಿಯನ್ನು ನಾನು ಈಗ ಹೇಳಿದ್ದು ಏನಂದೆ ಇಷ್ಟೊತ್ತು? BJPಯವ್ರಿಗೆ ಬೈಲಿಲ್ಲ ನಾನು. ನಾವೇನು ಕೆಲಸ ಮಾಡಿದ್ದೀವಿ ಅಂತ. BJPಯವ್ರು ಏನು ಮಾಡ್ತಾರೆ? ಬೇರೆಯವ್ರಿಗೆ ಬೈದು ಮಾಡೋದು ಅವರು. ಹಿಂದೂ, ಮುಸ್ಲಿಂ, ಈ ಜಾತಿ ಆ ಜಾತಿ, ಅದ್ರ ಮೇಲೆ ಅವ್ರಿಗೆ ಹೊಟ್ಟೆ ಹಸಿದೇ ಇರತಕ್ಕಂಥ ವಿಚಾರಗಳನ್ನು ತಲೆಯಲ್ಲಿ ಹಸುವಾಗಿ ಬಿಟ್ಟು ಅವರು ಈ ಬದುಕ್ತಕ್ಕಂಥ ವ್ಯವಸ್ಥೆಯನ್ನು ಬಾಳಿಕೆ ಬರೋದಿಲ್ಲ. ಸುಳ್ಳು ಹೇಳಿದರು. ಎಸ್ ಸರ್, ಇಲಾಖೆ ವಿಚಾರಕ್ಕೆ ಬರ್ತೀನಿ. ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಶಿಕ್ಷಣ ಸಚಿವರಾಗಿ ಅತಿ ದೊಡ್ಡ ನಿರ್ಧಾರ, ಅತಿ ದೊಡ್ಡ ಬ್ರೇವ್ ಡಿಸಿಷನ್ ಹಿಂದಿ ವಿಚಾರದಲ್ಲಿ ನೀವು ತೆಗೆದುಕೊಂಡಿದ್ದು ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಮನ್ನಣೆಯನ್ನು ಪಡ್ಕೋತಾ ಇದೆ. ಕನ್ನಡ ಬಾರದ ಮಧು ಬಂಗಾರಪ್ಪ ಅಂತ ಟೀಕಿಸ್ತಿದ್ದವರು ಈಗ ಕನ್ನಡಕ್ಕಾಗಿ ಮಧು ಬಂಗಾರಪ್ಪ ಅಂತ ಇದ್ದಾರೆ. ಏನಂತೀರಾ? ಅದೇ ಆ ಖ ಎರಡು ಚೇಂಜ್ ಮಾಡಿದ್ದೀನಿ ಅಷ್ಟೇ. ಅದು 3 ವರ್ಷ ತಗೊಂಡಿದ್ದೀನಿ. ಕನ್ನಡ ಭಾರದಲ್ಲ, ಕನ್ನಡ ಓದೋಕ್ಕೆ ಸ್ವಲ್ಪ ತೊಂದರೆ ಆಗಿತ್ತು. ಅದೊಂದು ಬಿಟ್ಟರೆ ಪರವಾಗಿಲ್ಲ. ಟೀಕಾ ಟಿಪ್ಪಣಿಗಳು ಹೆಲ್ತಿಯಾಗಿದ್ದಾಗ ನಾವು ತಗೊಳ್ತೀವಿ. ಅದನ್ನು ಪರವಾಗಿಲ್ಲ. ಈಗ ಸರಿ ಆಯ್ತಲ್ಲ. ಖ ಬಾ ಹೋಗ್ಬಿಟ್ಟು ಈಗ ಕಾಗಿ ಬಂತು, ಭಾರದ ಅಂತ ಹೇಳಿ. ಪರವಾಗಿಲ್ಲ. ನಾವೆಲ್ಲ ಪುಣ್ಯ ಮಾಡಿದ್ದೀವಿ. ಕುವೆಂಪುರ ಜಿಲ್ಲೆಯಲ್ಲಿ ಬಂದು ಕುವೆಂಪು ಅವರು ಕನ್ನಡವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಒಬ್ಬ ಶಿಕ್ಷಣ ಸಚಿವನಾಗಿ ಇಂಥ ಕೆಲಸವನ್ನು ಮಾನ್ಯ ಸಿದ್ದರಾಮಯ್ಯವ್ರು ಕೊಟ್ಟಿದ್ದಾರೆ. 41 ವರ್ಷದಿಂದ ಬೇಡಿಕೆಗಳಿತ್ತು. ನನ್ನ ಟೈಮಲ್ಲಿ ಆಗಿದೆ ಅಂತ ಹೇಳಿದರೆ ನಾನು ಭಾಳ ಸಂತೋಷ ಪಡ್ತೀನಿ. ಅದಕ್ಕೆ ಸಿದ್ದರಾಮಯ್ಯ ಸಾಹೇಬರಿಗೆ, DK ಶಿವಕುಮಾರ್ ಸಾಹೇಬರಿಗೆ, ಕನ್ನಡ ಜನತೆಗೆ ಧನ್ಯವಾದಗಳನ್ನು ಹೇಳ್ತೀನಿ. ಈ ಟೀಕಾ ಟಿಪ್ಪಣಿಯನ್ನು ದಯವಿಟ್ಟು ಇನ್ಮೇಲೆ ಆದರೂ ನಿಲ್ಲಿಸ್ರಿ. ಯಾಕೆ ಅಂತ ಹೇಳಿದರೆ, ನಾನು ಕನ್ನಡ ಏನಾದ್ರು ತಪ್ಪು ಓದಿದರೆ ನಂದಲ್ಲ ಅದು ತಪ್ಪು. ನೀವೇನಾದ್ರು ಮೇಸ್ಟ್ ಆಗಿದ್ದರೆ ನಿಮ್ಮಂಥ ಮೇಸ್ಟ್ ತಪ್ಪು. ಯಾಕಂದ್ರೆ ನೀವು ನನಗೆ ತಪ್ಪು ಹೇಳ್ಕೊಟ್ರೆ ನಾನೇನು ಮಾಡಲಿ? ಯಾವತ್ತು ಮಕ್ಕಳು ತಪ್ಪು ಮಾಡೋದಿಲ್ಲ, ಶಿಕ್ಷಕರು ತಪ್ಪು ಮಾಡ್ತಾರೆ. ನೀವು ಪಾಠ ತಪ್ಪು ಹೇಳ್ಕೊಟ್ರೆ ನಾನೇನು ಮಾಡಲಿ? ಅದಕ್ಕೆ ಇಂಗ್ಲೀಷು ತಪ್ಪು ಓದ್ತೀನಿ ಕೆಲಸತಿ. ಮಾತಾಡೋದು ನಿಮ್ಮೆಲ್ಲರಿಗಿಂತ ಚಂದವಾಗಿ ನಾನು ಕನ್ನಡ ಮಾತಾಡ್ತೀನಿ. ಅದನ್ನು ನಿಮ್ಮನ್ನು ಬೇಕಾದ್ರೆ ಗ್ಯಾರಂಟಿನ ಬೀಟ್ ಮಾಡ್ತೀನಿ. ಶೋಭಾ ಕರಂದ್ಲಾಜೆ ಅವರಿಗಿಂತ ತುಂಬ ಅದ್ಭುತವಾಗಿ. ಇಲ್ಲ ಶೋಭಾ ಕಾರಂದ್ಲೆ ಅವ್ರು ನೋಡಿ, ಅವರೆಲ್ಲ ಏನು ಗೊತ್ತಾ, ಮಾಸ್ಟರ್ಸ್ ಇನ್ ಹಿಂದಿ ಅವರೆಲ್ಲ. ಯಾಕೆಂದರೆ ಅವ್ರ ಮುಖಕ್ಕೆ ನರೇಂದ್ರ ಮೋದಿಯವ್ರ ಹೆಸರಿಗೆ ಅವ್ರು ಓಟ್ ತಗೊಂಡು ಅಲ್ಲಿ ಹೋದವರು. ಪಾಪ ಇನ್ನೇನು ಮಾಡ್ತಾರೆ? ಅವ್ರ ಹೆಸರಿಗೆ ಅವ್ರು ಓಟ ಕೇಳಿದವ್ರಲ್ಲ. ಅವ್ರು ಓಟ್ ಕೇಳಿದ್ದು ನರೇಂದ್ರ ಮೋದಿಯವರಿಗೆ ನಮಗೆ ಓಟ್ ಹಾಕಿ ಅಂತ. ಪಾಪ ಯಾಕೆ ಗುಲಾಮಗಿರಿ ಮಾಡಬೇಕು? ಅನಿವಾರ್ಯವಾಗಿ
ಅವ್ರು ಗುಲಾಮ್ಗಿರಿ ಮಾಡಿ ಹಿಂದಿನ ಮಾತಾಡ್ತಾರೆ. ಆದರೆ ಅವ್ರು ಹಿಂದಿ ನೀವು ಏನಾದ್ರು ಕೇಳಿಬಿಟ್ರೆ ನಿಜವಾಗ್ಲೂ ಹೇಳ್ತೀನಿ, ನಾನು ಏನಾದ್ರು ಅದು ಯಾರೋ ಒಬ್ರು ನನಗೆ ಕಳಿಸಿದ್ರು, ಮಧು ಬಂಗಾರಪ್ಪ ಅವ್ರು ಏನಾದ್ರು ಹಿಂದಿ ಇದನ್ನು ಹೇರಿಕೆಯನ್ನು, ನಾನು ಹಿಂದಿ ನಿಷೇಧ ಮಾಡಿಲ್ಲ, ಹಿಂದಿ ಒತ್ತಡವನ್ನು ಏನಾದ್ರು ಕಮ್ಮಿ ಮಾಡಿದ್ದಾರೆ ಅಂದರೆ ಈ ಶೋಭಾ ಕಾರಂದ್ಲಿ ಅವರ ಹಿಂದಿ ಕೇಳೆ ಅಂತೇಳಿ ಹೇಳಿದ್ದಾರೆ. ಇದು ಸತ್ಯ ಅಂತ ಹೇಳಿದ್ರು ತಪ್ಪಾಗಲಿಲ್ಲ. ಬಟ್ ಅವ್ರ ಹಿಂದಿನ ನಾನು ಕೇಳಿಲ್ಲ ಇವತ್ತುವರೆಗೂ, ಯಾಕೆಂದರೆ ಕೇಳಿ ನಾನು ಇನ್ನೂ ಕೇಳಕ್ಕೆ ತಲೆ ಕೆಟ್ಟೋದು ಬೇಡ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಆದರೆ ಅವ್ರು ಒಂದು ಮಾತನ್ನು ಹೇಳಿದ್ದಾರೆ, ಶಿಕ್ಷಣ ಇಲ್ಲದೇ ಇರತಕ್ಕಂಥ ಶಿಕ್ಷಣ ಸಚಿವರು ಅಂತೇಳಿ. ದಯವಿಟ್ಟು ಶೋಭಾ ಕಾರಂದ್ಲೆ ಅವರೇ, ಮೋದಿದು ಸರ್ಟಿಫಿಕೇಟ್ ನೀವು ತೋರಿಸ್ಬಿಡಿ, ಅಟ್ಲೀಸ್ಟ್ ಡೂಪ್ಲಿಕೇಟ್ ಆದರೂ ತೋರಿಸ್ರಿ ನಿಮಗೆ ಮಾನ ಮರ್ಯಾದೆ ಇದ್ದರೆ. ಕನ್ನಡ ಜನರ ಬೆವರಿಂದ ಸಂಬಳ ತಗೊಂಡು ಅಧಿಕಾರ ತಗೊಂಡು ಕನ್ನಡ ಜನತೆಗೆ ಮೋಸ ಮಾಡ್ತಕ್ಕಂಥದ್ರಲ್ಲಿ ಮೊದಲನೇ ಸ್ಥಾನದಲ್ಲಿ ಒಬ್ಬರು ನಮ್ಮ ಕನ್ನಡಾಂಬೆ ಯಾರು? ಭುವನೇಶ್ವರಿ ತಾಯಿ ತಾನೆ. ನಾಚಿಕೆ ಆಗಬೇಕು ಶೋಭಾ ಕಾರಂದ್ಲಿಗೆ. ಮಾತೆತ್ತಿದ್ರೆ ರೋಡಲ್ಲಿ ಬಂದು ಚಪಾತಿ ಮಾಡೋರು ಗ್ಯಾಸ್ ಸಿಲಿಂಡರ್ ಇದಾದಾಗ ಈಗ ಎಲ್ಲಿ ಸ್ಟ್ರೈಕ್ ಮಾಡ್ತಾರಂತೆ? ನಾನು ಹೇಳೋದು ಆಲ್ BJP ಸದಸ್ಯರು. ನಮ್ಮ ರಾಜ್ಯದ ಜನರ ಬೆವರಲ್ಲಿ ಕೇಂದ್ರ ಸರ್ಕಾರ ಇವತ್ತು ಬದುಕ್ತಾ ಇದೆ. 13% ನಾವು 13% ಟ್ಯಾಕ್ಸ್ ಕಲೆಕ್ಷನ್ ಕೊಡ್ತಾ ಇದ್ದೀವಿ. ಯಾರಾದ್ರು ಈ ಸಂಸದರು ಮಾತಾಡಿದಾರಂತ ಆ ಅಭಿಮಾನನ ಹಿಂದಿಗೆ ತೋರಿಸಿದಾರಲ್ಲ, ನಾನು ತೋರಿಸ್ಬೇಡಿ ಅಂತ ಹೇಳ್ತಾ ಇಲ್ಲ. ನಾವು ನಮ್ಮ ಮಕ್ಕಳಿಗೆ ಒತ್ತಡ ಏನೇ ಇದ್ರೂ ಕೂಡ ಅದನ್ನು ಇನ್ನೂ ಕಮ್ಮಿ ಮಾಡ್ತೀವಿ, ಹಿಂದೆ ಸರಿಯೋದಿಲ್ಲ. ಸರ್, ಈಗ ನೀವು ಶೋಭಾ ಕರಂದ್ಲಾಜೆ ಅವರ ಹಿಂದಿ ಬಗ್ಗೆನೂ ಮಾತಾಡಿದ್ರಿ. ಈಗ ರೀಸೆಂಟಾಗಿ ಒಂದು ವಿಡಿಯೋ ವೈರಲ್ ಆಯಿತು, ಬಹುಶಃ ನೀವು ನೋಡಿರ್ತೀರಿ. CT ರವಿ ಅವರು ಹಿಂದಿ ಭಾಷಣ ಮಾಡಿದ್ರು ರೀಸೆಂಟಾಗಿ. ಈಗ ಪಾಪ CT ರವಿ ಅವರು ಅವ್ರೇನಿದ್ದು ಹೇಳಿದ್ರು ಇಲ್ಲೋ, ಯಾವಾಗ ಹೋಗಿ ಮಡ್ರಾಸಲ್ಲಿ ತಮಿಳ್ ಒಂದು ಸತಿ ಮಾತಾಡಿ, ಇಂಗ್ಲೀಷ್ ಮಾತಾಡಿ, ಹಿಂದಿ ಮಾಡಿಸಿ ಬಿಡಿ, ಪರವಾಗಿಲ್ಲ. ಈಗ ನೋಡಿ, ನಾನು ಹಿಂಗೆ ಹೇಳ್ತಾ ಹೋಗ್ಬೇಕಂದ್ರೆ ವಿಜೇಂದ್ರ ಅವರು ಈ ರಾಜ್ಯದ BJPಯ ಅಧ್ಯಕ್ಷರು, ಈ ರಾಜ್ಯವನ್ನು ಆಳಿರ್ತಕ್ಕಂಥವ್ರು, ಆ ಪಕ್ಷ ಅವರೇನು ಆಳಿಲ್ಲ. ನಿಜವಾಗ್ಲೂ ಹೇಳ್ತೀನಿ, ಹಿಂದಿನ ಅರ್ಥ ಮಾಡ್ಕೊಳ್ದೆ, ಏನು ಅಂತ ಅರ್ಥ ಮಾಡ್ಕೊಳ್ದೆ, ಮಕ್ಕಳ ಕಷ್ಟ ಅರ್ಥ ಮಾಡ್ಕೊಳ್ದೆ, BJP ರಾಜ್ಯಾಧ್ಯಕ್ಷ ಈ ರಾಜ್ಯವನ್ನು ಆಳಿದವರು. ಆ್ಯಕ್ಚುಲಿ ರಾಜ್ಯವನ್ನು ಆಳಿಲ್ಲ ಅವರು, ಬೇರೆಯವ್ರ ಸಹಕಾರದಿಂದ ಬಂದು ಆಳಿದವರು. ಈ ಥರ ಹೇಳ್ಕೊಂಡು ಹೋದರೆ ಈಗ ಹಿಂದಿ ದಿವಸ, ಈಗ ಫಾರ್ ಎಕ್ಸಾಂಪಲ್ ನೀವು ತಮಿಳುನಾಡಿನ ಬಗ್ಗೆ CT ರವಿ ವಿಚಾರ ಇತ್ತಿದ್ರಿ. ಈಗ ತಮಿಳುನಾಡಿನಲ್ಲಿ ಈಗ ಕೇಂದ್ರ ಸರ್ಕಾರದ ಯಾವುದೇ ಕಾರ್ಯಕ್ರಮಗಳಿದ್ದರೂ ಕೂಡ ದ್ವಿಭಾಷೆಯಲ್ಲಿ ಆಗುವಂಥದ್ದು, ತಮಿಳು ಮತ್ತು ಇಂಗ್ಲೀಷ್ನಲ್ಲಿ. ಈಗ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಏರಿಕೆ ಆಗ್ತಾ ಇತ್ತು. ಫಾರ್ ಎಕ್ಸಾಂಪಲ್ ಈಗ ರೋಡ್ಗಳಲ್ಲಿ ಕಿಲೋಮೀಟರ್ಗಳ ಏನು ಮೈಲಿಗೆಲ್ಲ ಹಾಕ್ತಾರೆ, ಅದರಲ್ಲೂ ಕೂಡ ಫಸ್ಟ್ ಇಂಗ್ಲೀಷ್ ಕನ್ನಡ ಬಂದಾದ ಬಳಿಕ ಇಮಿಡಿಯೇಟ್ ಇಂಗ್ಲೀಷ್ ಇರ್ತಾ ಇತ್ತು, ಹಿಂದಿ ಇರ್ತಾ ಇತ್ತು. ಸೊ ಈ ಹಿಂದಿ ಹೇರಿಕೆಯ ವಿರುದ್ಧ ನಿಮ್ಮ 2023ರ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಪ್ರಚಾರ ಪಡೆದಂಥ ಇಶ್ಯೂ ಇದು. ಸೊ ಈಗ ನೀವೇನು ಅದರ ಹಿಂದಿಯನ್ನು ಗ್ರೇಡ್ಗೆ ತಂದಿದ್ದೀರಿ, ಅಂಕದ ಬದಲು ಗ್ರೇಡ್ಗೆ ತಂದಿದ್ದೀರಿ. ಇದರಿಂದ ನಮ್ಮ ಕನ್ನಡದ ಹಿತಾಸಕ್ತಿಯ ರಕ್ಷಣೆ ಆಗುತ್ತೆ ಅಂತ ಹೇಳಿ ಭಾವಿಸ್ತೀರಿ ಸರ್? ಮಕ್ಕಳಿಗೆ ಓದ್ತಕ್ಕಂಥದ್ದನ್ನು ಆಯಿತು, ಭಾಷೆ ಕಲಿಬೇಕು ಅಂತ ಹೇಳಿದರೆ ನಮ್ಮ ರಾಜ್ಯದಲ್ಲಿ ಇನ್ನೂ 18 ಭಾಷೆಗಳಿದ್ದಾವೆ. ಎಲ್ಲದನ್ನು 4ನೇ ಭಾಷೆ, 5ನೇ ಭಾಷೆ, 6ನೇ ಭಾಷೆ ಅಂತ ಮಾಡ್ಕೊಂಡು ಹೋಗ್ತೀರಾ. ಮಕ್ಕಳು ಕಲಿಯೋ ಕೆಪಾಸಿಟಿ ಇದೆ ಅಂಥೇಳಿ ಎಲ್ಲೋ ಒಂದು ಹತ್ರ ಹಂತ ತರಬೇಕು ತಾನೆ. ಇದೆಲ್ಲದೂ ಕೂಡ ಅವರ ಭವಿಷ್ಯದ ಕಾಂಪಿಟೇಟಿವ್ ಯುಗದಲ್ಲಿದ್ದಾಗ ಆ ಇತಿಮಿತಿಯನ್ನು ನೋಡಬೇಕಾಗ್ತದೆ. ಅವ್ರ ಜೀವನದಲ್ಲಿ ಎಷ್ಟು ಅವಶ್ಯಕತೆ ಅಂಥೇಳಿ ಸೆಂಟ್ರಲ್ ಮಿನಿಸ್ಟ್ರು ಶೋಭಾ ಕಾರಂದ್ಲಿ ಹೇಳಿದರು, ನೋಡಿ ನಾನು ಸೆಂಟ್ರಲ್ ಮಿನಿಸ್ಟ್ರು, ಈಗ ಹಿಂದಿ ನನಗೆ ಎಷ್ಟು ಉಪಯೋಗ ಆಗಿದೆ ಅಂತ. ಅವ್ರ ಹಣೆ ಬರ್ಕ ಹಿಂದಿ ನೋಡಿದ್ರೆ ಸಾಕು. ಸದ್ಯ ಕನ್ನಡನ ಎಲ್ಲಿ ಮರ್ತು ಹೋಗ್ತಾರೋ ಅದು ಗೊತ್ತಿಲ್ಲ ನನಗೆ. ನಾ ಹೇಳೋದು ಏನಾಗುತ್ತೆ, ಯಾವಾಗಲೂ ಮಕ್ಕಳಿಗೆ ಒತ್ತಡ ತರಬಾರ್ದು. ಆ ನಿಟ್ಟಿನ ಮೇಲೆ ಕೆಲವು ತೀರ್ಮಾನವನ್ನು ಇಲಾಖೆಯಲ್ಲಿ ಸೈಂಟಿಫಿಕ್ ಆಗಿ ತೊಗೊಳ್ತೀವಿ ನಾವು. ಸೈಂಟಿಫಿಕ್ ಆಗಿ ನೀವು ಹಂಗಾರೆ ಓಕೆ, ಒಂದು ಪ್ಲ್ಯಾನ್ ಮಾಡಿ, ನನ್ನನ್ನು ನರೇಂದ್ರ ಮೋದಿಯವ್ರಿಗೂ ಇದು ಕಲಿಬೇಕು ಅಂಥೇಳಿ ಹಿಂದಿಯಲ್ಲಿ ಪ್ರಶ್ನೆ ಕೇಳ್ರಿ. ಹಂಗಾದ್ರೆ ಆಗ್ತತಾ ಅದು? ನಾವು ಮಾತಾಡೋದು ಯಾರಿಗೆ? ಫಸ್ಟು ನಮ್ಮ ರಾಜ್ಯದ ಜನರಿಗೆ ನಾವು ಮಾತಾಡಬೇಕು. ಅದು ಯಾವ ಭಾಷೆಯಲ್ಲಿ ಮಾತಾಡ್ತೀರಿ ನೀವು? ಕನ್ನಡದಲ್ಲಿ ಮಾತಾಡ್ತೀರಿ. ಆಮೇಲೆ ನೋಡೋಣ. ಅದಕ್ಕೆ ನಾನು ಕರ್ನಾಟಕದ ಶಿಕ್ಷಕರೇ ಹಿಂದಿಯನ್ನು ಅವ್ರ ಹೊಟ್ಟೆಪಾಡಿಗೆ ಓದಿ ಟೀಚರ್ ಆಗಿದ್ದಾರೆ, ಅವ್ರನ್ನ ಬೀದಿ ಪಾಲು ಮಾಡಲ್ಲ. ಅದಕ್ಕೆ ನಾವು ಗ್ರೇಡಿಂಗ್ ಸಿಸ್ಟಮ್ ಮಾಡಿದ್ವಿ. ಗ್ರೇಡಿಂಗ್ ಸಿಸ್ಟಮ್ ವಿಚ್ ವಿಲ್ ನಾಟ್ ಎಫೆಕ್ಟ್ ದೇರ್ ರಿಸಲ್ಟ್. ಪರ್ಸಂಟೇಜ್ ಅಂತ ಹೇಳಿ ಬರುತ್ತಲ್ಲ, ಹಿಂದಿನೂ ಸೇರಿ ಸುಮಾರು 1,50,000 ಮಕ್ಕಳು ಫೇಲ್ ಆಗ್ತಾ ಇದ್ದಾರೆ. ಅವರೆಲ್ಲ ಕನ್ನಡಿಗರು. ಕನ್ನಡಿಗರಿಗೆ ಫೇಲ್ ಮಾಡೋದು ಶಿಕ್ಷಣ ಸಚಿವರ? ಕನ್ನಡ ಬರಲ್ಲ, ಕನ್ನಡಕ್ಕೆ ಆದರೂ ಮಧುವರು. ಹಾಗಾದ್ರೆ ಮಕ್ಕಳಿಗೆ ಆಗೋದು ಬೇಡವಾ? ಕನ್ನಡ ಮಕ್ಕಳಿಗೆ ಆಗೋದು ಏನು ನನ್ನ ತಪ್ಪ? ಅದು ಸಿದ್ದರಾಮಯ್ಯ ಸಾಹೇಬ್ರು, ನಾನು ಸಾಹೇಬ್ರಿಗೆ ಮಾತಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಮೇಲೆ ತೀರ್ಮಾನ ತೊಗೊಂಡಿದ್ದು. ಇದು ಭಾಳ ವರ್ಷದ ಬೇಡಿಕೆಯೂ ಕೂಡ ಇತ್ತು. ಪಕ್ಕವಾಗಿ ಆ ಟೈಮನ್ನು ತೊಗೊಂಡಿದ್ದು. ಸರ್, ದ್ವಿಭಾಷಾ ನೀತಿ ಅಂತ ತರಲಿಕ್ಕೆ ಹೊರಟಿದ್ರು, ಒಳ್ಳೆಯದು.
ರಾಜಕಾರಣಿ ಆಗಿರೋ ಕಾರಣಕ್ಕೆ ತಮ್ಮ ಕೇಳ್ತಾ ಇದ್ದೀನಿ. ಉತ್ತರ ಭಾರತದಲ್ಲಿ ಅತಿ ಹೆಚ್ಚು ರಾಜಕಾರಣ ಮಾಡೋಂಥ ಅಲ್ಲಿ ಹಿಂದಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಒಂದಷ್ಟು ಒಳ್ಳೆ ಪೊಸಿಷನ್ಗೆ ಹೋಗ್ತಾರೆ. ದಕ್ಷಿಣ ಭಾರತದಲ್ಲಿ ಹಿಂದಿ ಬರಲ್ಲ ಅನ್ನೋ ಕಾರಣಕ್ಕೆ ಯಾವ ಪೊಸಿಷನ್ ಸಿಗಲ್ಲ, ಅಲ್ಲಿ ಸಂಸದಲ್ಲಿ ಮಾತಾಡೋಕ್ಕಾಗಲ್ಲ, ಪ್ರಶ್ನೆ ಹಂಗಾರೆ ಅಲ್ಲ ಬಿ ಜೆ ಪಿಯವ್ರಿಗೆ ಹಂಗಾರೆ ಧೈರ್ಯ ಇದ್ದರೆ ಹಿಂದಿನ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಪ್ರೂವ್ ಮಾಡಲಿ, ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಹಾಕಲಿ. ಆಗೋದಿಲ್ಲ. ನಮ್ಮ ದೇಶ ಒಡೆದಿರೋದು ಜಾತಿ ಮೇಲೆ ಧರ್ಮದ ಮೇಲಲ್ಲ, ಪ್ರಾಂತ್ಯ ಒಡೆದಿರೋದು ಅಂದರೆ ರಾಜ್ಯಗಳನ್ನು ಮಾಡಿದ್ರಲ್ಲ ಭಾಷೆ ಆಧಾರಿತ ಮೇಲೆ ಮಾಡಿದ್ದು. ತಮಿಳ್ನಾಡು, ಕೇರಳ ಮಲಯಾಳಮ್ಮು, ಕರ್ನಾಟಕ ಕನ್ನಡ, ತೆಲುಗು, ಹಾಗೆ ಒರಿಸ್ಸಾ ಅವ್ರವ್ರ ಭಾಷೆ ಇದೆ, ವೆಸ್ಟ್ ಬೆಂಗಾಲು, ಆ ಥರದ ಆ ಪ್ರಾಂತ್ಯದ ಮೇಲೆ ಫೆಡ್ರಲ್ ಸಿಸ್ಟಮಲ್ಲಿ ಡಿವೈಡ್ ಆಗ್ತದೆ. ಅದನ್ನು ಯಾವಾಗಲೂ ಕಾಪಾಡ್ತಕ್ಕಂಥದ್ದು ಸೆಂಟ್ರಲ್ ಗೌರ್ಮೆಂಟ್ ಕೆಲಸ. ಬಂದಿಲ್ಲಿ ಫಿಟ್ಟಿಂಗ್ ಇಡೋದು, ಬಂದು ಅವ್ರ ಹೆಸರಲ್ಲಿ ಇದು ಮಾಡೋದು, ಇದೆಲ್ಲ ಈ ನೀಚ್ ಬುದ್ಧಿ ಇದೆಯಲ್ಲ ಬಿ ಜೆ ಪಿಯವ್ರು ನಂಬರ್ 1. ಅವ್ರಿಗೆ ಇದು ಬಿಟ್ಟರೆ ಇನ್ನೇನೂ ಇಲ್ಲ. ಅವ್ರಿಗೆ ಒಂದೇ ಒಂದು ಗ್ಯಾರಂಟಿ, ನೀಚ್ ಬುದ್ಧಿ. ಎಸ್ ಆರ್, ಕೊನೆಯದಾಗಿ ಶಿಕ್ಷಣ ಸಚಿವರು ಅನ್ನೋದಕ್ಕಿಂತ ಹೆಚ್ಚಾಗಿ ಅತಿ ದೊಡ್ಡ ಅಹಿಂದ ನಾಯಕರಾಗಿ, OBC ನಾಯಕರಾಗಿ ದಾವಣಗೆರೆ ದಕ್ಷಿಣದ ಮತದಾರರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ? ಏನಿಲ್ಲ, ಅಹಿಂದ ಅಂಥೇಳಿ ಬರೋದಿಲ್ಲ. ಆರ್ಥಿಕವಾಗಿ ಯಾರು ಹಿಂದಿರ್ತಾರೆ ಮುಂಚೂಣಿಗೆ ತರಬೇಕು. ಗ್ಯಾರಂಟಿಗಳೆಲ್ಲ ನಾವು ಮಾಡಿದ್ದೀವಿ, ಮಾತನ್ನು ಕೊಟ್ಟಂಗೆ ಉಳಿಸ್ಕೊಂಡಿದ್ದೀವಿ. ಜಾತಿ ಧರ್ಮನ ಮೀರಿ ನಮ್ಮ ರಾಜ್ಯ, ನಮ್ಮ ದೇಶ ಅಂತಕ್ಕಂಥದ್ದನ್ನು ಕಾಂಗ್ರೆಸ್ ಯಾವತ್ತೂ ಕೂಡ ಎತ್ತಿಡ್ದಿದೆ. ನಮ್ಮ ಜನರು ಅಂಥೇಳಿ ಎತ್ತಿಡ್ದಿದೆ. ಜಾತಿ ಆಧಾರದ ಮೇಲೆ ಮಾಡೋದಿಲ್ಲ. ಯಾವುದೇ ವರ್ಗದಲ್ಲಿ ಅವರಿಗೆ ಆರ್ಥಿಕವಾಗಿ ಕಷ್ಟ ಇದ್ದಾಗ ಮೇಲೆ ತರ್ತಕ್ಕಂಥ ಕೆಲಸವನ್ನು ನಾವು ಸರ್ಕಾರದಲ್ಲಿ ಮಾಡ್ಕೊಂಡು ಬಂದಿದ್ದೀವಿ. ಅದನ್ನು ದೇವರಾಜ ಅರಸು ಅವರಿಂದ ಹಿಡಿದು ಸಿದ್ದರಾಮಯ್ಯವ್ರವರೆಗೂ ಮಧ್ಯ ಅದು ಬಂಗಾರಪ್ಪಾಜಿಯವರು ಇರ್ಬೋದು, ವೀರಪ್ಪ ಮೊಯ್ಲಿಯವರು ಇರ್ಬೋದು, SM ಕೃಷ್ಣ ಅವರು ಇರ್ಬೋದು, ಧರ್ಮಸಿಂಗ್ ಅವರು ಇರ್ಬೋದು, ನೀವು ಯಾರೇ ಮುಖ್ಯಮಂತ್ರಿಗಳನ್ನು ತಗೊಂಡಾಗ ಅವರೆಲ್ಲರೂ ಕೂಡ ಒಂದು ಜನರ ಹಿತದೃಷ್ಟಿಯಿಂದ ಯಾವತ್ತೂ ಕೂಡ ಜವಾಬ್ದಾರಿಯುತವಾಗಿ ನಡ್ಕೊಂಡಿದ್ದಾರೆ. ಈ ಗ್ಯಾರಂಟಿಗಳು ಯಾವತ್ತೂ ಕೂಡ ಇರ್ತದೆ. ಅದು ಈ ದೇಶದಲ್ಲಿ ಕೂಡ ಕಾಂಗ್ರೆಸ್ಸು ಉಜ್ವಲವಾಗಿ ಬರಬೇಕಾಗ್ತದೆ. ಯಾರು ಭಾವನಾತ್ಮಕದಿಂದ ಜನರನ್ನ ಮಳ್ಳನ್ನು ಮಾಡ್ತಾರಲ್ಲ ಅದನ್ನು ಧಿಕ್ಕರಿಸಬೇಕು, ಕಾರ್ಯಕ್ರಮಗಳನ್ನು ಕೊಟ್ಟು ಜನರನ್ನ ಎತ್ತಿಡಿಬೇಕು ಅನ್ನೋದು ನನ್ನ ಆಸೆ. ಎಸ್ ಸರ್, ತುಂಬ ಧನ್ಯವಾದಗಳು. ಈ ಬಿಸಿ ಶೆಡ್ಯೂಲಲ್ಲಿ ನಮಗೊಂದು ಅವಕಾಶ ಮಾಡಿಕೊಟ್ರಿ, ನಮ್ಮ 4 ಜನಕ್ಕೆ ಕೂಡ ಒಳ್ಳೆಯದಾಗಲಿ, ನಿಮಗೂ ಒಳ್ಳೆಯದಾಗಲಿ. ಇಲ್ಲ, ಭಾಳ ಸಂತೋಷ. ನಮ್ಮ ಕರುನಾಡು ಅಂತ ಹೇಳಿ ನೀವೆಲ್ಲರೂ ಕೂಡ ಇಡೀ ರಾಜ್ಯವನ್ನು ಸುತ್ತುತ್ತಾ ಇದ್ದೀರಿ. ಆಗಲಿ, ಒಳ್ಳೆಯದಾಗಲಿ. ನಿಮ್ಮ ಮಾಹಿತಿಯಿಂದ ನಾವು ಹೇಳ್ತಕ್ಕಂಥದ್ದು ಕೂಡ ಶುದ್ಧವಾಗಿ ಎಲ್ಲ ಹೋಗಲಿ. ನೀವು ಕೂಡ ಕೇಳ್ತಕ್ಕಂಥ ಪ್ರಶ್ನೆ ನಂತರ ಪಕ್ಷದ ಕಾರ್ಯಕರ್ತರಿಂದ ಹಿಡಿದು ಸಾಮಾನ್ಯ ಜನರು ಕೂಡ ನಿಮಗೆ ಉತ್ತರವನ್ನು ಕೊಡಲಿ. ಅದು ನಮ್ಮ ಕರ್ತವ್ಯ ಕೂಡ. ನಾವು ಮಾತಾಡೋದು ಜವಾಬ್ದಾರಿಯಾಗೂ ಕೂಡ ಉಳಿಲಿ ಅಂತಕ್ಕಂಥದ್ದು ಹೇಳಿ ನಿಮ್ಮ ಶ್ರಮಕ್ಕೆ ನಿಮಗೆ ಶುಭಾಶಯಗಳನ್ನು ಹೇಳಿ, ಕನ್ನಡ ರಾಜ್ಯದ ಜನರಿಗೂ ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ಯಾವತ್ತೂ ಕೂಡ ಆಶೀರ್ವಾದ ಮಾಡಬೇಕು. ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ನಿಮ್ಮ ಪರವಾಗಿರುತ್ತೆ. ಸಮರ್ಥವಾಗಿರ್ತಕ್ಕಂಥ ಸಮರ್ಥ ಅವರಿಗೆ ಆಶೀರ್ವಾದ ಮಾಡಿ, ಸಮರ್ಥವಾಗಿರ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಅವರಿಗೆ ಸಮರ್ಥ ಇದೆ. ಅದು ಕಾಂಗ್ರೆಸ್ ಪಕ್ಷದಲ್ಲೂ ಸಮರ್ಥರಾಗಿದ್ದಾರೆ. ಆ ಸಮರ್ಥದ ಮೇಲೆ ಸಮರ್ಥವಾಗಿ ನಾನಿವತ್ತು ಮತವನ್ನು ಕೂಡ ಕೇಳಿದ್ದೀವಿ. ಅದಕ್ಕೆ ದಾವಣಗೆರೆ ಕ್ಷೇತ್ರದ ಜನತೆಗೆ ಎಲ್ಲ ಸಮರ್ಥ ಪರವಾಗಿ ಆಶೀರ್ವಾದ ಮಾಡಿ ಅಂಥೇಳಿ ಬೇಡಿ ಕ್ರಮ ಸಂಖ್ಯೆ 3 ಆಶೀರ್ವಾದ ಮಾಡಬೇಕಂತ ಕೇಳ್ತೀನಿ. ಎಸ್ ವೀಕ್ಷಕರೇ, ಸದಾ ಸಪ್ಪೆಯಾಗಿರ್ತಿದ್ದಂಥ ಶಿಕ್ಷಣ ಇಲಾಖೆಯನ್ನು ಸದಾ ಸುದ್ದಿಯಲ್ಲಿ ಇಟ್ಟವರು ಶಿಕ್ಷಣ ಸಚಿವರಾಗಿರೋಂಥ ಮಧು ಬಂಗಾರಪ್ಪ ಅವರೇ ಹೇಳ್ತಿದ್ದಾರೆ. ಅವರು ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಪರ ಪ್ರಚಾರ ಮಾಡ್ತಾ ಇದ್ದಾರೆ. ನೀವು ಕೂಡ ಈ ವಿಡಿಯೋ ನೋಡ್ತಾ ಇದ್ದಲ್ಲಿ ದಾವಣಗೆರೆ ದಕ್ಷಿಣದ ಮತದಾರರಾಗಿದ್ದಲ್ಲಿ ಯಾರು ಶಾಸಕರಾಗಬೇಕು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಅರ್ಹರು ವಿಧಾನಸೌಧಕ್ಕೆ ಬರಬೇಕು, ನೋಡ್ಕೊಂಡು ವೋಟ್ ಹಾಕಿ. ಧನ್ಯವಾದಗಳು.